ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ ಬನ್ನಿ. ಕೃಷ್ಣ ರುಕ್ಕು ಅವರು ಒಂದು ಫಂಕ್ಷನಿಗೆ ಹೋಗಿದ್ದಾರೆ. ನಿಜವಾಗ್ಲೂ ಅವ್ರು ಮದುವೆನೇ ಆಗಿಲ್ಲ, ಸುಳ್ಳು ಹೇಳ್ಕೊಂಡು ಒಂದು ಫಂಕ್ಷನಿಗೆ ಹೋಗಿದ್ದಾರೆ. ಆದರೆ ಅಲ್ಲಿ ಗೇಮ್ಗಳೆಲ್ಲ ಕೆಲವೊಂದು ಗೇಮಲ್ಲಿ ಒಂದು ಗೇಮಲ್ಲಿ ಸೋತಿದ್ದಾರೆ, ಇನ್ನೆಲ್ಲ ಗೇಮಲ್ಲೂ ಅವ್ರು ಗೆದ್ದಿದ್ದಾರೆ. ಅವ್ರು ಹೇಳೋದು ಒಂದು ರೀತಿ ಆದರೆ ಇವ್ರಿಗೆ ಆಡೋದೇ ಇನ್ನೊಂದು ರೀತಿಯಾಗಿ ಆ ಥರ ಗೆದ್ದಿದ್ದಾರೆ. ಆದರೆ ಇಲ್ಲೇನಾಗಿದೆ ಅಂದರೆ ಕೃಷ್ಣಂಗೆ ಈ ಗೇಮಲ್ಲಿ ನೀನು ಆಡಲೇಬೇಡ, ಬಿಟ್ಬಿಡು, ಅವ್ರ ಪಾಪ ಅವ್ರ ದುಡ್ಡು ತಗೊಳ್ಳಿ, ನಮಗೆ ಬೇಡ ಆ ದುಡ್ಡು ಅಂತ ರುಕ್ಕು ಎಷ್ಟೆಲ್ಲ ಹೇಳಿರ್ತಾಳೆ. ಅವ್ರಿಗೇನೋ ತುಂಬ ಪ್ರಾಬ್ಲಮ್ ಇದೆಯಂತೆ. ಅವರು ಒಂದು ಗೇಮ್ ಗೆದ್ದಿದ್ದಾರಲ್ಲ, ಈ ಗೇಮ್ನ ಅವ್ರಿಗೆ ಗೆಲ್ಲಿ, ನೀನು ಆಡಬೇಡ, ಆಡಂಗೆ ಆಡಿಬಿಟ್ಟು ಸೋತು ಬಿಡೋಣ ಅಂತ ಎಲ್ಲ ಹೇಳಿರ್ತಾಳೆ. ಆದರೆ ಕೃಷ್ಣಗೆ ಅದು ಬೇಜಾರಾಗ್ತಿರುತ್ತೆ. ನಾವು ಕಷ್ಟಪಟ್ಟು ಆಡಿ ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ, ಏನು ಅವರೊಬ್ರಿಗೇನೋ ಪ್ರಾಬ್ಲಮ್ಮು, ನಮಗಿಲ್ವ ಪ್ರಾಬ್ಲಮ್ಮು ಅಂತ ಅವನದು ಇಂಟೆನ್ಷನ್ ಇದೆ. ಆದರೆ ಇವಳು ಅಲ್ಲಿ ಇಲ್ಲ, ಬೇಡ, ಕೊಟ್ಬಿಡೋಣ, ಬೇಡ ಆಟ, ಅವರು ಪಾಪ ತುಂಬ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ತಾಳೆ. ಅದು ಕೃಷ್ಣಂಗೆ ತುಂಬ ಇರಿಟೇಷನ್ ಆಗ್ತಾಯಿರುತ್ತೆ. ಆದರೆ ಅವ್ನು ಮಾತಾಡಲ್ಲ, ಸುಮ್ಮನಾಗಿರ್ತಾನೆ. ಇವ್ರಿಗೆ ಸುಳ್ಳು ಹೇಳಿ ಇವ್ರೂ ಏನಾರ ಅಕಸ್ಮಾತ್ ನಮ್ಮನ್ನು ಯಾಮಾರಿಸಿ ದುಡ್ಡು ತಗೋತಿದ್ದಾರೆ ಏನೋ, ಯಾರಿಗೆ ಗೊತ್ತು, ನಮ್ಮ ಬಿಟ್ಕೊಡ್ಲಿ ಅಂತ ಈ ಥರ ನಾಟಕ ಆಡ್ತಿದ್ದಾರೆ ಏನೋ ಅಂಥೇಳಿ ಅವನ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಗೇಮ್ಸ್ ಎಲ್ಲ ಮುಗ್ದಿರುತ್ತೆ. ಲಾಸ್ಟ್ ಗೇಮ್ಸಲ್ಲಿ ಕೂಡ ಕೃಷ್ಣ ರುಕ್ಕುನೇ ಗೆದ್ದಿರ್ತಾರೆ. ಅಂದರೆ ರುಕ್ಕು ಹೇಳ್ಕೊಟ್ಟಿರ್ತಾಳೆ, ಈ ಆಟದಲ್ಲಿ ಏನು ಮಾತಾಡಬೇಡ, ನಾವು ಕೇಳೋದಕ್ಕೆಲ್ಲ, ನಾನು ಹೇಳಿದ್ದಕ್ಕೆಲ್ಲ ನೀನು ಸುಮ್ಮನೆ ಇದ್ದುಬಿಡು, ಮಾತಾಡೋಕ್ಕೆ ಹೋಗಬೇಡ ಅಂತೆಲ್ಲ ಹೇಳಿರ್ತಾಳೆ. ಅದೇ ರೈಟ್ ಆಗಿಬಿಡುತ್ತೆ ಅಲ್ಲಿ. ಹಾಗಾಗಿ ಅವ್ರು ಗೆದ್ದು ಬಿಡ್ತಾರೆ ಅಲ್ಲೂ. ಆಮೇಲೆ ಇದಕ್ಕೆ ಫಂಕ್ಷನ್ ಕೂಡ ಇಟ್ಕೋಬೇಕು ಅಂಥೇಳಿ ಒಂದು ಫಂಕ್ಷನು ಇಟ್ಕೊಂಡಿರ್ತಾರೆ. ಈ ಜೊತೆ ಇನ್ನೂ 4 ಜೋಡಿ ಇರ್ತಾರಲ್ಲ, ಎಲ್ಲರೂ ಸೋಲ್ತಾರೆ. ಅವರು ಏನೇನೋ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೋಗಿ ಎಲ್ಲರೂ ಡಮ್ಮಿ ಪೀಸ್ ಆಯ್ತಾರೆ. ಯಾರೂ ಸರಿಯಾಗಿ ಆಡಲ್ಲ ಆಬ್ವಿಯಸ್ಲಿ. ಆದರೆ ಇವರು ಕೃಷ್ಣ ರುಕ್ಕು ಉಲ್ಟಾ ಆಡೋಕ್ಕೋಗಿ ಇವರನ್ನೇ ಗೆದ್ದು ಬಿಡ್ತಾರೆ. ಲಾಸ್ಟ್ ಗೇಮ್ಸು ಇರುತ್ತೆ. ಲಾಸ್ಟ್ ಗೇಮ್ಸಲ್ಲಿ ಅವರು ಜಡ್ಜು ಓನರ್ ಇರ್ತಾರಲ್ಲ, ಅವ್ರು ಕರೀತಾರೆ, ಕೃಷ್ಣ ರುಕ್ಕು ಲಾಸ್ಟಲ್ಲಿ ಬಂದು ಆಟ ಆಡಿ ಅಂತೇಳಿ. ಅವರು ಬಂದು ಆಟ ಆಡೋಕ್ಕೆ ಬಂದಾಗ ರುಕ್ಕು 1 ಗಂಟೆ ಲೆಕ್ಚರ್ ಕೊಟ್ಟಿರ್ತಾಳೆ. ನಾನು ಕೇಳೋದಕ್ಕೆ ನಂಗೆ ಏನೂ ಗೊತ್ತಿಲ್ಲ, ನಂಗೆ ಸುಮ್ಮನೆ ನಿಂತ್ಕೋ, ಏನು ಮಾತಾಡಬೇಡ, ಆಯಿತಾ ಕೃಷ್ಣ, ಮಾತಾಡು, ನೀನು ಸುಮ್ಮನೆ ಇದ್ದರೆ ಹೆಂಗೆ, ಪಾಪ ಅವರು ಕಷ್ಟದಲ್ಲಿದ್ದಾರೆ, ಅವ್ರು ತಗೊಳ್ಳಿ, ನಮಗೆ ಬೇಡ, ಅವರು ಎಷ್ಟು ಕಷ್ಟ ಪಡ್ತಿದ್ದಾರೆ ನೋಡು, ನನ್ನ ಹತ್ರ ಹೇಳ್ಕೊಂಡು ಹತ್ರು, ಅವರು ಯಜಮಾನರು ಕೂಡ ಹೇಳ್ಕೊಂಡ್ರು, ಹಾಗೆ ಹಿಂಗೆ ಅಂತ ಏನೇನೋ ಹೇಳಿರ್ತಾಳೆ. ಇವನು ಅನ್ನಲ್ಲ, ಹ್ಞೂ ಅನ್ನಲ್ಲ, ನಾನು ಮಾತಾಡೋದಕ್ಕೆ ನೀನೇನು ಮಾತೇ ಆಡಲ್ವಲ್ಲ, ಸುಮ್ಮನೆ ಇರ್ತೀಯಲ್ಲ ಅಂತ ಹೇಳ್ತಾಳೆ. ಆದರೆ ಸುಮ್ಮನೆ ಇರ್ತೀಯಲ್ಲ ಅಂದ್ರೂ ಕೂಡ ಇವನೇನು ಮಾತಾಡಲ್ಲ, ಸುಮ್ಮನಾಗಿರುತ್ತೆ. ಇವನಿಗೆ ಬೇಜಾರಾಗಿರುತ್ತೆ. ಕಷ್ಟಪಟ್ಟು ಆಡೋದು ನಾವು ಯಾರೋ ತೊಗೊಳ್ಳೋದು ಅಂದರೆ ನನಗೆ ಇಷ್ಟ ಆಗಲ್ಲ ಅಂತ ಅವನ ಭಾವನೆ ಇರುತ್ತೆ. ಇವಳು ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ ಅಂತೇಳ್ಬಿಟ್ಟು ಅವ್ನು ಸುಮ್ಮನಾಗಿರ್ತಾನೆ. ಆಮೇಲೆ ಅಲ್ಲೂ ಕೂಡ ಇವರೇ ಗೆದ್ದು ಅಲ್ಲಿ ಕರೆದು ಅವ್ರು ಕೇಳೋದಕ್ಕೆ ಆಪೋಸಿಟ್ ವರ್ಡ್ಸನ್ನ ಕೊಡುವಾಗ ಅವನು ಏನು ಮಾತಾಡದೇ ಇದ್ದಾಗ ಅದು ಕೂಡ ಇವನೇ ಗೆದ್ದು ಬಿಡ್ತಾರೆ, ಈ ಜೋಡಿನೇ ಗೆದ್ದುಬಿಡುತ್ತೆ. ಅಲ್ಲಿ ಕೂಡ ಗೆದ್ದಿದ್ದಾಗ ಮತ್ತೆ ಈಗ ನೀನೇನು ಹೇಳಲಿಲ್ಲ ಅಲ್ವಾ, ಅವರೇ ಗೆದ್ದುಬಿಟ್ಟಿದ್ದಾರೆ, ನಾವು ಸೋತ್ಬಿಟ್ಟಿದ್ದೀವಿ ಅಂತ ಇವಳು ಖುಷಿಪಟ್ಟಿರ್ತಾಳೆ. ಯಾರು, ರುಕ್ಕು. ಇವರು ಕೂಡ ಹೇಳ್ಕೊಟ್ಟಿರ್ತಾರಲ್ಲ, ಅವರು ಕೂಡ ಹೌದು ನಾವೇ ಗೆಲ್ಲೋದು ಈ ಸಲ ಅಂತ ಎಲ್ಲ ಮಾತಾಡಿಕೊಂಡು ಖುಷಿಯಾಗಿರ್ತಾರೆ. ನಾಳೆ ಫಂಕ್ಷನ್ ಇರುತ್ತೆ, ಇವತ್ತು ಖುಷಿಯಾಗಿರ್ತಾರೆ. ಆಮೇಲೆ ಖುಷಿಯಾಗಿ ಕೃಷ್ಣ ಅವರು ಈ ಸಲ ಚೆನ್ನಾಗಿ ಮಾಡಿಲ್ಲ, ಆಟ ಆಡಿಲ್ಲ, ಹಾಗೆ ಹೀಗೆ ಅಂದ್ಕೊಂಡು ಖುಷಿ ಪಟ್ಕೊಂಡಿರ್ತಾರೆ. ಆದರೆ ರುಕ್ಕುಗೆ ಅವಳಿಗೂ ಗೊತ್ತಿರಲ್ಲ. ಅವಳು ಹೌದು ಕೃಷ್ಣ ಈ ಸಲ ಆಟ ಆಡಿಲ್ಲ, ಗ್ಯಾರಂಟಿ ನಾವು ಸೋಲ್ತೀವಿ, ನೀವು ಗೆಲ್ತೀರಾ ಬಿಡಿ, ನೀವು ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ನಾವು ಆಟ ಬಿಟ್ಕೊಟ್ಟಿದ್ದೀವಲ್ಲ, ನೀವೇನು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತೆಲ್ಲ ಹೇಳಿರ್ತಾಳೆ. ಆಮೇಲೆ ಅಬ್ವಿಯಸ್ಲಿ ಮತ್ತೊಂದು ಸಲ ಏನಾರು ನಾವು ಗೆದ್ದಿದ್ರೂ ಕೂಡ ಅಮೌಂಟನ್ನ ಕೃಷ್ಣ ಅವರಿಗೆ ಕೊಟ್ಬಿಡೋಣ, ನಾವು ತಗೊಂಡೋಗೋದು ಬೇಡ ಹಂಗೆಲ್ಲ ಹೇಳಿರ್ತಾಳೆ. ಆಮೇಲೆ ಅದಕ್ಕೂ ಅವನೇನು ಅರಸಿವ ಅಂತ ಮಾತಾಡಲ್ಲ. ಈ ಜೋಡಿ ನಂಬರ್ 1 ಅಂತ ಕಾರ್ಯಕ್ರಮ, ಅಲ್ಲಿ ಶ್ವೇತಾ ಮತ್ತು ಪ್ರತಾಪ್ ಇಬ್ಬರು ಸೇರಿಕೊಂಡು ಆ ಪ್ರೋಗ್ರಾಮ್ನ ನಡೆಸ್ಕೊಡ್ತಾ ಇರ್ತಾರೆ. ಅಲ್ಲಿಗೆ ಇವ್ರದ್ದು ಹೋಗಿರುತ್ತೆ, ಅಲ್ಲೇ ಪ್ರೈಸ್ ಕೊಡೋದು ಅಂತ ಆಗಿರುತ್ತೆ ಕೃಷ್ಣ ರುಕ್ಕುದು. ಅಲ್ಲಿಗೆ ಕರೆದಿರ್ತಾರೆ, ಹಂಗಾಗಿ ಇವರು ಅಲ್ಲಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಯಾರು ಬಂದಿರೋರು ಪ್ರೈಸ್ ಕೊಡೋದಕ್ಕೆ ಅಂತ ಅನೌನ್ಸ್ ಮಾಡೋ ಟೈಮಿಗೆ
ಕರೆಕ್ಟಾಗಿ ಅಲ್ಲಿ ಹೇಳ್ತಾರೆ ಸೂರ್ಯ ನಾರಾಯಣ ಅವರು ಬಂದವ್ರೆ ಅಂತೇಳಿ. ಆಗ ಇವರು ಫುಲ್ಲು ಕುಸ್ತೋಗ್ಬಿಡ್ತಾರೆ, ಕೃಷ್ಣ ರುಕ್ಕು ಇಬ್ಬರು ಕುಸ್ತೋಗೋದು. ಇವನು ಒಂದು ಕಡೆ ಮುಖ ಮುಚ್ಕೋತಾನೆ, ಅವಳು ಒಂದು ಕಡೆ ಮುಖ ಮುಚ್ಕೋತಾಳೆ. ಕರೆದ ತಕ್ಷಣನೇ ಇವರೆಲ್ಲ ಪಕ್ಕದವ್ರು ನೋಡ್ತಾ ಇರ್ತಾರೆ ಇವ್ರು ಆಡೋ ಅವತಾರನ. ನೋಡಿಬಿಟ್ಟು ನೀವು ನಿಜವಾಗ್ಲೂ ಗಂಡ ಹೆಂಡ್ತಿನ, ನಿಮ್ಮನ್ನು ಮದುವೆ ಆಗಿದೆಯಾ ಅಂತ ಕೇಳ್ತಾರೆ. ಆವಾಗ ಮುಖ ನೋಡ್ಕೋತಾರೆ ಇವರಿಬ್ಬರು. ನೋಡಿಕೊಂಡು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಸುಮ್ಮನೆ ಕೂತಿರ್ತಾರೆ. ರುಕ್ಕು ಮುಖ ನೋಡ್ತಾಳೆ. ಅವರೆಲ್ಲ ಇವರಿಬ್ಬರು ಮದುವೆ ಆಗಿಲ್ಲ ಅಂತ ಅಂದ್ಕೊಳ್ತಾರೆ. ಅದಕ್ಕೇ ರುಕ್ಕು ಮುಖ ನೋಡ್ಕೊಳ್ತಾರೆ. ರುಕ್ಕು ಕೃಷ್ಣ ಮುಖ ನೋಡ್ಕೊಳ್ತಾರೆ. ಆದರೆ ಅವ್ರು ಹೋಗಿರೋದೇ ಸುಳ್ಳು, ಅದರಲ್ಲಿ ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ. ಅದಕ್ಕೆ ಇಬ್ಬರು ಮುಖ ನೋಡ್ಕೊಳ್ತಾರೆ. ಸುಳ್ಳು ಹೇಳಿ ಫೇಕ್ ಗೇಮ್ಸಿಗೆ ಹೋಗಿದ್ದಾರೆ. ಆದ್ರೂ ಪರವಾಗಿಲ್ಲ, ನೀವಿಬ್ಬರು ಮದುವೆ ಆಗಿರೋದು ಡೌಟು, ನೀವು ನಿಜವಾದ ಗಂಡ ಹೆಂಡ್ತಿನ ಅಂತ ಅವ್ರು ಕೇಳ್ತಾರೆ. ಆವಾಗ ಇವ್ರು ಮುಖ ನೋಡ್ಕೊಳ್ತಾರೆ, ಹೌದು ಅಂತ ಹೇಳಿರಲ್ಲ ಇನ್ನು. ಅವರಿಗೆ ಅನುಮಾನ ಬಂದಿದೆ, ನಿಜವಾದ ಗಂಡ ಹೆಂಡ್ತಿರಿಗೆ ಅನುಮಾನ ಬಂದಿದೆ. ಇವರು ನಡ್ಕೊಳ್ಳೋ ರೀತಿ, ಆಡೋ ರೀತಿ ನೋಡಿಬಿಟ್ಟು ಇವ್ರು ನಿಜವಾಗ್ಲೂ ಗಂಡ ಹೆಂಡ್ತಿ ಅಲ್ಲ, ಇವರು ಬೇರೆ ಅವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಹಂಗೆ ಅಂದ್ಕೊಂಡು ಮಾತಾಡ್ಕೊಳ್ತಾರೆ. ಆದರೆ ಇವಳು ರುಕ್ಕು ಹೇಳ್ತಾಳೆ, ಅದ್ಯಾರೋ ಲೇಡಿ ಅಳ್ತಾ ಇದ್ಲಲ್ವಾ, ಏನು ಇಲ್ಲ ನಾವು ಬಡವರು, ನಮಗಿದು ತುಂಬ ಅವಶ್ಯಕತೆ ಇದೆ ಅಂತ. ಆಯಿತು ಕೊಟ್ಬಿಡೋಣ ಕೃಷ್ಣ ಅಂತ ಹೇಳಿರ್ತಾಳೆ. ಆಮೇಲೆ ಇಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ. ಇಲ್ಲಿ ಶ್ವೇತಾ ಮತ್ತು ಪ್ರತಾಪು ಪ್ರೋಗ್ರಾಮಿಗೆ ಬರ್ತಾರೆ. ಪ್ರೋಗ್ರಾಮು ಗ್ರ್ಯಾಂಡಾಗಿ ನಡೆಸ್ತಾ ಇರ್ತಾರೆ. ಅಲ್ಲಿ ಈ ಜೋಡಿಗಳೆಲ್ಲ ಹೋಗಿರ್ತಾರೆ. ಈ ಜೋಡಿಗಳೆಲ್ಲ ಹೋಗಿ ಅಲ್ಲಿ ಅವರು ಪ್ರೈಸ್ ಕೊಡೋದು ಅಂತ ಆಗಿರುತ್ತೆ. ಯಾರನ್ನಾರು ಕರೆದು, ಗಣ್ಯ ವ್ಯಕ್ತಿಗಳನ್ನು ಕರೆದು ಪ್ರೈಸ್ ಕೊಡೋದು ಅಂತ ಆಗಿರುತ್ತೆ. ಆಗ ಅಲ್ಲಿ ಈ ಜೋಡಿಗಳೆಲ್ಲ ಹೋಗಿ ಕೂತ್ಕೊಂಡಿರ್ತಾರೆ. 1 ಜೋಡಿ, 2 ಜೋಡಿ, 3 ಜೋಡಿ, 4 ಜೋಡಿ, 5 ಜೋಡಿ ಹೋಗಿ ಕೂತಿರ್ತಾರೆ. ಆದರೆ ಪ್ರೈಸ್ ಕೊಡೋರು ಇನ್ನೂ ಬಂದಿರಲ್ಲ, ಅನೌನ್ಸ್ ಮಾಡಿರಲ್ಲ. ಏನು ಅನೌನ್ಸ್ ಅಂತ ಗೊತ್ತಿಲ್ಲ, ಅನೌನ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಅಷ್ಟೊತ್ತು ಇವಳು ಅದೇ ಹೇಳ್ತಿರ್ತಾಳೆ, ಕೃಷ್ಣ ಅವ್ರಿಗೆ ಕೊಟ್ಬಿಡೋಣ ಕೃಷ್ಣ ಅವ್ರಿಗೆ ಕೊಟ್ಬಿಡೋಣ ಕೃಷ್ಣ ಅಂತ. ಆಮೇಲೆ ಇಲ್ಲಿ ಶ್ವೇತಾ ಚಂಗಪ್ಪ ಮತ್ತು ಕುರಿ ಪ್ರತಾಪ್ ಇಬ್ಬರು ಬಂದು ಸ್ಟೇಜ್ ಮೇಲೆ ಬಂದು ನಾವು ಈ ರೀತಿ ಅಂತ ಎಲ್ಲ ಹೇಳ್ತಾರೆ. ಆವಾಗ ಇವರ ಪ್ರೋಗ್ರಾಮಿಗೆ ಬರೋದು ಅಂತ ಅವರಿಬ್ಬರು ನೋಡ್ತಿರ್ತಾರೆ. ಆವಾಗ ಸರಿ ಅಂತೇಳ್ಬಿಟ್ಟು ಶ್ವೇತಾ ಚಂಗಪ್ಪ ಅನೌನ್ಸ್ ಮಾಡ್ತಾಳೆ, ಇದಕ್ಕೆ ಸೂರ್ಯನಾರಾಯಣ ಅವರು ಬಂದು ಪ್ರೈಸ್ ಕೊಡ್ತಾರೆ ಅಂತೇಳ್ಬಿಟ್ಟು. ಆವಾಗ ಅವಳು ಹಂಗಂತ ಅನೌನ್ಸ್ ಮಾಡಿದ ತಕ್ಷಣವೇ ಇವರಿಬ್ಬರಿಗೂ ಗಾಬರಿ ಆಗೋಗುತ್ತೆ. ಏನು ಹೇಳೋದು ಮತ್ತು ಅಂತ ಮುಖ ಮುಚ್ಕೋತಾರೆ. ಏನು ಮುಖ ಮುಚ್ಕೊಂಡ್ರೂ ಆಗಲ್ಲ. ಆಮೇಲೆ ಅಲ್ಲಿ ಪಟ್ಟಿನಲ್ಲಿ ಅವರೇ ಫಸ್ಟ್ ಪ್ರೈಜ್ ಆಗಿರ್ತಾರಲ್ವ, ಹೋಗಲೇಬೇಕಾಗುತ್ತೆ, ತಗೊಳ್ಳೇಬೇಕಾಗುತ್ತೆ, ಪ್ರೈಸ್ ಕೊಡಲೇಬೇಕಾಗುತ್ತೆ. ಹಾಗಾಗಿ ಇವರಿಬ್ಬರೂ ನೋಡ್ತಾನೇ ಇರ್ತಾರೆ. ಎಲ್ಲಿ ನಮ್ಮನ್ನು ನೋಡ್ಬಿಡ್ತಾರಂತ ಮುಖ ಮುಚ್ಕೊಳ್ತಾರೆ. ಏನೇ ಮುಖ ಮುಚ್ಕೊಂಡ್ರೂ ಆಗೋದೇ ಇಲ್ಲ. ಲಾಸ್ಟಲ್ಲಿ ಫಸ್ಟ್ ಪ್ರೈಜ್ ಬಂದಿರೋದು ಕೃಷ್ಣ ರುಕ್ಕು ಅಂತೇಳಿ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದಾಗ ವಿಧಿ ಇಲ್ದಲೇ ಹೋಗಲೇಬೇಕಾಗುತ್ತೆ ಸ್ಟೇಜ್ ಮೇಲೆ. ಆವಾಗ ಹೋಗ್ತಾರೆ. ಅವರು ಮುಖ ನೋಡ್ತಾರೆ, ಇವರು ಮುಖ ನೋಡ್ತಾರೆ. ಅಲ್ಲೇನೂ ಹೇಳೋಕ್ಕಾಗಲ್ಲ, ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ಅಲ್ಲಿಂದ ಶ್ವೇತಾ ಚಂಗಪ್ಪ ಇಂಥವ್ರಿಗೆ ಪ್ರೈಸ್ ಬಂತು, ಕೃಷ್ಣ ರುಕ್ಕುಗೆ ಪ್ರೈಸ್ ಬಂತು, ಫಸ್ಟ್ ಪ್ರೈಜು 50,000 ಅಂತ ಹಿಂಗೆಲ್ಲ ಅನೌನ್ಸ್ ಮಾಡಿದಾಗ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಆ್ಯಕ್ಚುಲಿ ಸೂರ್ಯನಾರಾಯಣ ಅವ್ರಿಗೂ ಅದು ಗೊತ್ತೇ ಇರಲ್ಲ, ಇವರು ಇಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಅವರು ಫೋನ್ ಮಾಡಿಕೊಂಡು ಎಲ್ಲಿದ್ದಾರೆ ಅಂತ ಹುಡ್ಕಾಡ್ತಿದ್ದಾರೆ. ಮೈಸೂರಲ್ಲಿದ್ದಾರೆ ಅಂತ ಆಗಿರುತ್ತೆ. ಮತ್ತು ರುಕ್ಕು ಕೂಡ ಹೋಗಿರೋದು ಇವ್ರಿಗೆ ಯಾರಿಗೂ ಗೊತ್ತೇ ಇರಲ್ಲ, ಅವ್ರ ಅಕ್ಕಂಗೂ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಆಗ ಅನೌನ್ಸ್ ಮಾಡಿದ ತಕ್ಷಣ ಇವರು ದಿಗ್ಬೆರಮೆ ಹಿಡಿದು ಎದ್ದು ನಿಂತ್ಕೊಂಡು ಸ್ಟೇಜ್ ಮೇಲೆ ಹೋಗಲೇಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಆವಾಗ ವಿಧಿ ಇಲ್ದಲೇ ಹೋಗಿ ನಿಂತ್ಕೊಳ್ಳೇಬೇಕಾಗುತ್ತೆ, ಪ್ರೈಜ್ ತಗೊಳ್ಳೇಬೇಕಾಗುತ್ತೆ. ಮದುವೆ ಆಗದೇ ಪ್ರೈಜ್ ತಗೋತಿರ್ತಾರೆ. ಅಲ್ಲಿ ಸೂರ್ಯನಾರಾಯಣ ಅವರು ಏನೂ ಮಾತಾಡಲ್ಲ, ಸುಮ್ಮನಾಗ್ತಾರೆ. ಯಾಕೆ ಅಂದರೆ ಇವ್ರು ಫೇಕ್ ಮದುವೆ, ನಾವು ಗಂಡ ಹೆಂಡ್ತಿ ಅಂತ ಹೋಗಿದಾರಲ್ವ, ಏನೂ ಮಾಡೋಂಗಿಲ್ಲ, ಅಲ್ಲಿ ಬಾಯ್ಬಿಟ್ಟು ಹೇಳೋಂಗಿಲ್ಲ. ಸುಮ್ಮನೆ ನಿಂತ್ಕೊಂಡು ಅವ್ರಿಗೆ ಪ್ರೈಸ್ ಕೊಟ್ಟು ಸುಮ್ಮನೆ ಆಗ್ತಾರೆ. ಇದಾಗಿತ್ತು ನಿನ್ನೆ ಎಪಿಸೋಡು. ಇವತ್ತಿನ ಎಪಿಸೋಡಲ್ಲಿ ಏನು ಬರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕತೆ. ಈ ಕತೆ ನೋಡಿದ್ರೆ ತುಂಬ ಚೆನ್ನಾಗಿದೆ.
ಕೃಷ್ಣ ರುಕ್ಕು ತುಂಬ ಚೆನ್ನಾಗಿ ಬರ್ತಾಯಿದೆ. ಒಂಥರ ಮನಸ್ಸಿಗೆ ಮನೋರಂಜನೆ ಕೊಡುತ್ತೆ. ತುಂಬ ನೋಡಬೇಕು, ಇನ್ನು ನಾಳೆ ಏನು ಬರುತ್ತೆ ನಾಳೆ ಏನು ಬರುತ್ತೆ ಅಂತ ನೋಡಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮೂಡಿ ಬರ್ತಾಯಿದೆ. ಈ ಕಥೆ ಅಂತೂ ನನಗಂತೂ ತುಂಬ ಲೈಕ್ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ಹೇಳಿ. ಯಾರೆಲ್ಲ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.